ಏನ್ ಮಾಡೋದು ಏನ್ ಬಿಡೋದು ನಂಗಂತೂ ಗೊತ್ತಾಯ್ತಿಲ್ಲ ಕಣಿ. ನಾನು ಮಾಡೋ ಪ್ರಯತ್ನ ಎಲ್ಲ ಪಟ್ಟೆ ಏನೇನೋ ಮಾಡಿದೆ. ನನ್ನ ಗಂಡ ಊರಾಗೇನಿ ಅವನಿ. ವಿಷಯ ಗೊತ್ತಾಯ್ತು ನನಗೂ ಊರಾಗೆ ಅವನಿ ಅಂತ. ಆದ್ರೆ ನಮ್ಮನ್ನೇನು ಮಾತಾಡಿಸ್ಲಿಲ್ಲ, ಕ್ಯಾರೆ ಅಂತನೂ ಅನ್ಲಿಲ್ಲ ನಮ್ಮನ್ನಂತೂ. ಬುಟ್ಟಾಕು ಇನ್ನು ಏನ್ ತಾನೇ ಮಾಡೋಕ್ಕಾಯ್ತದೆ ಹೇಳು. ಇನ್ನ ನನಗೂ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟೈತೆ. ಈಗ ನೋಡು, ನಮ್ಮ ಅಣ್ಣನ ಮಗ ಅವನಲ್ಲ, ಅವ್ನು ಬೇರೆ ಮನೆ ಮಾಡ್ಕೊಂಡವನಿ. ಅವ್ರ ಮನೆಗೆ ಏನೇ ಬಂದು ಇದ್ದೀನಿ ಅವನೇ. ಇಲ್ಲ, ಈಗ ಉಂಡೆ ಬಸ್ಸಾರು ಕಾಯಿ ಎಲ್ಲ ಮಾಡಿದ್ರು ಸಂದಕ್ಕೆ ತಿಂದೆ. ಹೋಗತ್ತಾಗಿ ನನ್ನ ಸಂಸಾರ ಹೆಂಗಾಗೈತೆ ಅಂದ್ರೆ ಇವಾಗ ಹೇಳಂಗಿಲ್ಲ ಬಿಡಂಗಿಲ್ಲ ಬಿಡತ್ತಾಗಿ. ನನ್ನ ತಲೆ ಕೆಟ್ಟು ಕ್ಯಾರೆ ಹಿಡಿದ್ಬಿಟ್ಟೈತೆ. ಯಾಕೆ ಹೇಳಿಯ ನೀನು? ನಾನು ಮಾಡಿದ್ನಲ್ಲ ಬಸ್ಸಾರು ಎಲ್ಲ ಏನಾಯ್ತು? ಒಳಗಡೆ ನೋಡಿದ್ರೆ ತಟ್ಟೆ ಎಲ್ಲ ಖಾಲಿಯಾಗಿ ಬಿದ್ದೈತೆ. ತಪ್ಪಲೆನಾಗ ಒಂದಿಷ್ಟು ಏನೂ ಇಲ್ವಲ್ಲ. ನಿಮಿಷ ಇರೇ ಮಾಡ್ತೀನಿ. ಏನು ಸಾರಾ? ನಾನು ತಿಂದಾಕ್ದೆ ಎಲ್ಲನೂ. ನೀನೊಬ್ಳು ತಿನ್ಬಿಟ್ಟು ನೀನೊಬ್ಳು ಹೊಟ್ಟೆ ತುಂಬಿಸ್ಕೊಬಿಟ್ರೆ ಸಾಕಾ? ಇನ್ನು ಯಾರು ಮನೆಯಾಗೇನು ತಿನ್ನೋದು ಬೇಡ, ಯಾರು ಏನು ಉದ್ದಾರ ಆಗೋದು ಬೇಡ. ನೀವು ಒಬ್ರು ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಬಿಟ್ಟು ಖುಷಿಯಾಗಿ ಇದ್ಬಿಡಿ ಸಾಕು. ನಾವು ಹೆಂಗೆ ಬೇಕಾದ್ರೂ ಅಲ್ಲಲ್ ಟೊಪ್ಪಿ ಇರ್ತಾರೆ ಇದ್ಬಿಟ್ಟು ಹಂಗೆ ಬಿಕ್ಸುಕ್ಕಿರ್ತಾರೆ ಇರ್ತೀವಿ. ನಿಮ್ಮ ಹೊಟ್ಟೆ ಮಾತ್ರ ನೀವು ತುಂಬಿಸ್ಕೊಳ್ಳಿ ಸರಿನಾ? ನಮ್ಮ ಹೊಟ್ಟೆ ತುಂಬಲಿಲ್ಲ ಅಂದ್ರೆ ನಿಮಗೆ ತಾನೇ ಏನಾಗ್ಬೇಕು ನಿಮಗೆ? ನಮ್ಮ ಹೊಟ್ಟೆ ಇನ್ನು ಯಾಕೆ ತುಂಬಬೇಕು ಹೇಳು? ನಿನ್ನ ಹೊಟ್ಟೆ ತುಂಬತಲ್ಲ ಅಲ್ಲ. ಮೊಯ್ ಬಗ್ಸ್ಬಿಟ್ಟು ಕಷ್ಟಪಟ್ಬಿಟ್ಟು ಬೆಳಿಗ್ಗೆ ಏನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಸಾರೆಕಾಯಿ ಬಸ್ಸಾರು ಮಾಡ್ಬಿಟ್ಟು ಮಡಗಿವ್ನಿ. ಕಾಯಿ ಇಲ್ಲ, ಒಂಚೂರು ಸಾರುನೂ ಇಲ್ಲ. ಬೆಳಗ್ಗೆ ಒಂಚೂರು ತಿಂದೋದಳು. ಮಧ್ಯಾಹ್ನಕ್ಕೆ ತಿನ್ನೋಣ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಿ ಇಕ್ಕದೆ. ಸಾರು ತಪ್ಪಲೆ ತೆಗೆದ್ರೆ ಸಾರಿಲ್ಲ, ಸಾರೆಕಾಯಿ ಪಲ್ಯ ನೋಡಿದ್ರೆ ಒಂಚೂರು ಇಲ್ಲ. ಎಲ್ಲ ತಿಂದು ಮುಗಿಸಿದೀಗಲ್ಲ, ನಿಂಗೇನು ಅನ್ಸಕ್ಕಿಲ್ವ ನಿಂಗೆ? ಏನೇ ದೊಡ್ಡರು ಚಿಕ್ಕರು ಅಂತ ಹೇಳ್ಬಿಟ್ಟು ಮರ್ವಾದಿ ಕೊಡ್ದಂಗೆ ಮಾತಾಡ್ತಿದೀಗ. ಮರ್ವಾದಿ ಕೊಡು ಮೊದಲು. ದೊಡ್ಡರು ಚಿಕ್ಕರು ಏನು ಅಂತ ಹೇಳ್ಬಿಟ್ಟು ಮರ್ವಾದಿ ಕೊಡ್ದಂಗೆ ಮಾತಾಡ್ಬಿಟ್ರೆ ಸುಮ್ಕಿರಕ್ಕಿಲ್ಲ ಅಷ್ಟೇ. ನಿನಗ್ಯಾರ ಮರ್ಯಾದೆ ಕೊಡ್ತಾರೆ? ಗಂಡನ್ ಬಿಟ್ಬಿಟ್ಟು ಬಂದಿರೋಳ್ಗೆ ನಿನಗೆ ಮರ್ಯಾದೆ ಬೇರೆ ಕೊಡ್ತಾರೆ. ನಮ್ಮನೆಗೆ ಬಂದ್ಬಿಟ್ಟು ಟಿಕಾಣಿ ಉಡ್ಕೊಂಡ್ಬಿಟ್ಟು ಇಲ್ಲಿ ಬಿದ್ದಿರಲ್ಲ, ಅದಕ್ಕೆ ನಿಮಗೆ ಇದು ಬೇರೆ ಮಾಡ್ತಾರೆ ಹೇಳು. ನಾನು ನನ್ನ ಗಂಡನಿಗೆ ಕಷ್ಟಪಟ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ದೀವಿ ಅಂತಂದ್ರೆ ನೀವು ಬೇರೆ ಬಂದ್ಬಿಟ್ಟು ಇಲ್ಲಿ ಟಿಕಾಣಿ ಉಡ್ಬಿಟ್ರೆ ಎಲ್ಲಿಂದ ತಂದಾಕನಿ? ನೀವೇನಾರು ಹೋಗ್ಲಿ ಕೂಲಿಗೆ ಹೋಗ್ಬಿಟ್ಟು ತಂದಾಕ್ತಿದ್ದೀರಾ ಕಾಸ? ಯಾರು ತಂದಾಕೋರಿಲ್ಲ. ಅಲ್ಲಿ ನನ್ನ ಗಂಡ ಒಬ್ಬನೇ ದಿನ ದುಡ್ಕೊಬಿಟ್ಟು ಬಂದು ಹಾಕ್ಬೇಕು. ದುಡಿಯೋದು 2 ಕೈ ತಿನ್ನೋದು 16 ಕೈ ಅನ್ನಂಗೆ ಆಗ್ಬಿಟ್ಟೈತೆ ನಮ್ಮ ಮನೆಯಾಗೆ. ನಾನು ಕಷ್ಟಪಟ್ಟು ಮಾಡ್ರೆ ಬಸ್ಸರ್ನ ಬಳ್ಕೊಂಡು ತಿಂದಿದೆಯಲ್ಲ, ಹೊಟ್ಟೆಸ್ಕೊಂಡು ಬತ್ತಾಳಪ್ಪ. ಅವಳೇನು ಮಾಡ್ತಾಳೆ ಅಂತ ಏನಾರ ಯೋಚನೆ ಮಾಡ್ದ? ಯಾಕೆ ಏನಾಯ್ತೆ ಮಗಳೇ? ನೋಡವ ಬೆಳಿಗ್ಗೆ ಇಷ್ಟೆಷ್ಟು ತಿಂದಿದ್ದೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯ್ತು. ಮುದ್ದೆನೂ ತೊಳಸ್ಕೊಂಡೆ, ಬಿಸಿ ಬಿಸಿ ಮುದ್ದೆನೂ ಬಸ್ಸಾರು ತಿಂದ ನಂಗೆ ಬೋಲ್ ಇಷ್ಟ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ನೋಡಿದ್ರೆ ಸಾಂಬಾರ್ನ ಇಲ್ವೇ ಇಲ್ಲ, ಒಂಚೂರು ಸಾರುನುವೆ. ಬೇಜಾರಾಗಕ್ಕಿಲ್ವೇನಮ್ಮ? ಅದು ಹೆಂಗೆ ಬಂತು? ಕಂಡೋರ್ ಮನೆಗೆ ಹಿಂಗೆ ಬಿದ್ದಿದ್ಕೊಂಡು ತಿಂತಾರೋ ನಮ್ಮ. ಅವ್ರ ಮನೆಗೆ ಉಪ್ಪು ಖಾರ ತಿಂದ್ರು ಪರವಾಗಿಲ್ಲ, ಕಂಡೋರ್ ಮನೆಗೆ ಬಂದ್ಬಿಟ್ಟು ಅದು ಹೆಂಗೆ ತಿಂತಾರೋ? ಇವನೊಂದು ಸೇರು, ಇವ್ರ ಮಗ ಒಂದು ಸೇರು, ಇಬ್ರು ಒಂದೊಂದು ಸೇರು ನಾಕ್ಬಿಡ್ತಾರೆ ಕುಂತ್ಕೊಂಡಿರಿ. ಮಾಡಕ್ಕೊಳ್ಳಿ ಅವಳ ಮಾಡಾಕ್ತಾಳೆ, ನಮಗೂ ಇರಕ್ಕಿಲ್ಲ ಏನೂ ಇಲ್ಲ. ಅಯ್ಯೋ, ನಾನು ಊಟ ಮಾಡೋಣ ಅಂತ ಬಂದೆ ಮಗಳೇ. ನೀನು ಎಲ್ಲ ತಿಂದಾಕಿರ್ಬೇಕಾರೆ ನಾವು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳು? ಎಲ್ಲ ತಿಂದು ಮುಗಿಸೋಳೆ ಅಂತ ಅಂತಿದ್ಯಲ್ಲ ನೀನೇ. ನೆನೆಯ ನಾಚಿಕೆ ಹೇಳೋಳು ಬಿಡು, ನಾಚಿಕೆ ಹೇಳುಗಂತೂ ನೋಡಿ. ನಾಲ್ಗೆ ಸರಿಯಾಗಿ ಇಟ್ಕೊಂಡು ಮಾತಾಡಿ. ನಾಲ್ಗೆ ಎಲ್ಲೆಲ್ಲೋ ಬಿಟ್ಕೊಂಡು ಮಾತಾಡಿದ್ರೆ ನಾನು ಸರಿರಾಕಿಲ್ಲ ಅಷ್ಟೇನಿಯ. ಏನು ನಾನು ಇದ್ದಾಗೇನೆ 2 ಸೌಟ್ ಸಾರಿತ್ತು ಅಷ್ಟೇನಿಯ. ಅಷ್ಟು ನಾಲ್ಕೊಂಡು ತಿಂದೆ, 2 ಗಂಟೆ ಆಗಿತ್ತಲ್ಲ. ಬಿಡು, ಇನ್ನು ಯಾರು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಹೊಟ್ಟೆ ತುಂಬ ತಿಂದೆ. ಅದಕ್ಕೆಲ್ಲ ನಿಮಗೆ ನೋವಾಯ್ತೈತೆ ನಿಮಗೆ? ನನಗೆ ನಮ್ಮಮ್ಮ ಕರ್ಕೊಬಿಟ್ಟು ಬಂದಿಲ್ಲಿ ಇರಿಸ್ಕೊಂಡಿರೋದು. ನಿಮ್ಮಮ್ಮ ಕರ್ಕೊಂಬಿಟ್ಟು ಬಂದು ಇರಿಸ್ಕೊಂಡ್ರೆ ನಿಂಗೆ ಇರಾಕ್ತಾನೆ ಏನಾಯ್ತು ಹೇಳು ನಿಂಗೆ? ಏನಾದ್ರೂ ನಿಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ನಿಂಗೆ ಹೇಳು? ನಿಂಗೆ ಏನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ನೀನು ಯಾಕೆ ಬಂದ್ಬಿಟ್ಟು ಇಲ್ಲಿ ಕಂಡೋರ್ ಮನೆಗೆ ಬಿದ್ದಿರ್ತಾ ಇದ್ದೆ ಹೇಳು? ನನ್ನ ಮಗಳ ಸಂಸಾರ ಕುಳಿ ಹಿಂಡಾಕಿ ಅಂತ ಹೇಳ್ಬಿಟ್ಟು ಯಾರೋ ಅಣ್ಣನ ಮಗುನ ಮನೆನಂತೆ ಬಂದ್ಬಿಟ್ಲು ಇಲ್ಲಿ. ಅಣ್ಣನ ಮಗನ ಮನೆ, ತಮ್ಮನ ಮಗನ ಮನೆ ಅಂತ ಹೇಳ್ಕೊಬಿಟ್ಟು. ಏನು ಕಾಲ್ದಾಗ ಮಕ್ಕಳೇ ಸಾಕಾಕಿಲ್ಲ ಅಂತದ್ರಾಗೆ ಕಂಡೋರ್ ಮನೆಗೆ ಅದು ಹೆಂಗೆ ಬಂದು ಸೇರ್ಕತಿಯೋ ಏನು ಕತಿಯೋ ಗೊತ್ತಿಲ್ಲ. ಹಬ್ಬಬ್ಬಬ್ಬಬ್ಬ ಇಷ್ಟು ಕೂತ್ರು ಹೊಟ್ಟೆ ತುಂಬ ತಿನ್ನಕ್ಕೆ ಅದು ಹೆಂಗೆ ಸೇರ್ತದೋ ಏನೋ. ಮಗಳೇ, ನೀನು ಏನು ಮಾಡೋಕ್ಕಾಯ್ತದೆ ನೋಡಿ? ಹೋಗ್ಬಿಟ್ಟು ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡು ಕೆದಿಕೊಂಡು ತಿನ್ನೋಣ. ನಾವೇ ಆಯ್ಕೊಂಡು ತಿಂತಿದ್ದೀವಿ, ನಮ್ಮ ಜೊತೆ ಬೇರೆ ಆಯ್ಕೊಂಡು ತಿನ್ನಕ್ಕೆ ಬೇರೆ ಬಂದವೆ ನಾಯಿಗಳು ಬಂದಂಗೆ. ನಾಯಿಗಿ ಅಂತ ಸಂಡಕ್ಕಿರಕ್ಕಿಲ್ಲ, ಈಗಲೇ ಹೇಳಿದೀನಿ. ನಾಯಿಗಿ ಅಂತ ಅಂದ್ಲೇ ಕುಡ್ದು ನೀನು. ನಾಯಿ ಅಂತೆ ನಾಯಿ, ನೀನು ನಾಯಿ. ಏನು ನಮ್ಮಮ್ಮ ಕರ್ಕೊಂಬಂತು ಅಂತ ಬಂದೆ ಅಷ್ಟೇ. ನೀನಿಯ ನಿಮ್ಮ ಹತ್ರ ನಾನೇನು ಬಿಟ್ಟು ತಿನ್ನಕ್ಕೆ ಇಲ್ಲ, ಬೇರೆ ಥರ ಏನೋ ಕೆಲಸಕ್ಕೆ ಅಂತ ಬಂದಿಲ್ಲ ನಾನು. ತಿಳ್ಕ ನನ್ನ ಸುದ್ದಿಗೆ ಬಂದರೆ ನಾನು ಸುಮ್ಮನೆ ಇರೋಕ್ಕಿಲ್ಲ. ನಾನು ನನ್ನ ಸುದ್ದಿಗೆ ಬರ್ತಾಳೆ ಆಗ್ಲಾಗ್ಲಕ್ಕೂ. ನಿಮ್ದು ಏನಾಯ್ತದ ನೀವು ನೋಡ್ಕೊಳ್ಳಿ. ಏಯ್ ಸಾಕು ಮುಚ್ಚೆ ಬಾಯಿ, ಮಾಡೋದಿಲ್ಲ ಅಲ್ಕ ಕೆಲಸ. ಆಮೇಕಿಂತ ಬಿಲ್ಡಪ್ ಬೇರೆ ಕೊಡ್ತಾಳೆ, ನಂದೆಲಿಕ್ಲಿ ಅಂತ ಬಿಲ್ಡಪ್ಪ. ಏ ಮಗಳೇ ನೋಡಿ, ಇವಳ್ತ ಕಿತ್ತಾಡಿ ಏನು ಮಾಡ್ತೀಯಾ? ಮಾನ ಮರ್ಯಾದೆ ಇರೋರಾದ್ರೆ ಮನೆ ಬಿಟ್ಬಿಟ್ಟು ಗಂಡನ ಮನೆಗೆ ಹೋಗಿ ಸೇರ್ಕತ್ತಾರೆ. ಹಿಂಗೆ ಹೆಂಗೋ ಬಿಟ್ಟಿಗಳು ಸಿಗ್ತದೆ ಅಂತ ಹೇಳ್ಬಿಟ್ಟು ಕೆರಕೊಂಡು ಕುಂತ್ಕೊಳ್ಳಲ್ಲ. ಹಿಂಗೆ 3 ಹೊತ್ತು ಫೋನಾಗ ಮಾತಾಡೋದು, ಕುಟ ಫೋನ್ ಹತ್ತದು 3 ಹೊತ್ತು. ಅದು ಯಾರ್ಯಾರ ತಗ ಮಾತಾಡ್ತಾಳೋ ಫೋನಾಗೆ. ಆಮೇಕಿಂತ ಬೆಳಗ್ಗೆ ಎದ್ಬಿಟ್ಟು 9 ಗಂಟೆ ಗೆದ್ದೋಳೋದು. ನನ್ನ ಮಗಳೇನೇನಿ ಎಲ್ಲ ಅಡುಗೆ ಕೆಲಸ ಮಾಡ್ಬಿಟ್ಟು ಮಾಡಬೇಕು. ಅದು ಮಾಡಿಕ್ಕಿರೋದು ನಮಗೂ ಇರಿಸ್ತಿದಂಗೆ ಎಲ್ಲ ತಿಂದಾಕೋದು. ಅಯ್ಯಪ್ಪ ನಡಿಯ ಮಗಳೇ. ಏನಾಯ್ತಮ್ಮ? ಏನಮ್ಮ ಜಗಳ? ಅಯ್ಯೋ ಅಲ್ಕ ಬೇಬರ್ಸಿ ನನ್ನ ಮಗನೇ, ಎಲ್ಲ ನಿನ್ನಿಂದನೇ ಆಗಿರೋದು ಮುಚ್ಕೊಂಡು ಬಿದ್ದಿರಲೇ. ನಿನ್ನಿಂದನೇ ಅವ್ರ ಹತ್ರ ಎಲ್ಲ ಅನ್ನಿಸ್ಕೊತಾ ಇರೋದು. ನಾನು ಇವಾಗ ಕೂಳ್ ತಿಂತಾಳು ಬಿಟ್ಟಿದ್ದು ನೀರು ತಿಂತಾಳೆ ಅಂತ ಹೇಳ್ಬಿಟ್ಟು ಏನೆಲ್ಲ ಬಂದಿರೋದು ನಿಂಗೆ ದೊಡ್ಡರಾಗ ಮೈ ಬಗ್ಸ್ ಬಿಟ್ಟು ದುಡಿಯಕ್ಕೆ ನಿನಗೆ. ಬೆಂಗ್ಳೂರಿಗೆ ಹೋಗಿ 10 ತೊಳ್ಳಾಕ್ದೆ 2 ತೊಳ್ಳಾಕ್ದೆ, ಅದು ಮಾಡಿದೆ ಇದು ಮಾಡಿದೆ ಅಂತ ಕಿತ್ತಾಕಂತೀಯಲ್ವೆಲ್ಲ ಬೇವರ್ಸಿ. ಮಾಡಕ್ಕೆ ಏನ್ಲಾಗೈತೆ ನಿಂಗೆ ದೊಡ್ಡಪ್ಪತ್ ನಿನಗೆ? ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ಮೆಟ್ಟಿಗೆ ತಗೊಂಡು ಹಾಕ್ಬೇಕು ನಿನಗೆ. ಇವತ್ತೆಲ್ಲಾಗಿ ನಿನ್ನಿಂದನೇ ನೀಯ ಲೋಪರ್ ನನ್ನ ಮಗನೇ, ನಿನ್ನಿಂದನೇ ನೀನು ನೆಟ್ಟಿಗಿದ್ದಿದ್ರೆ ಯಾಕೆ ನನಗೆ ಎಲ್ಲಾರು ತಗೋ ತುಪ್ಕು ಬುಸ್ಕೋಬೇಕಾಗಿತ್ತು. ಬಿಟ್ಟಿಗಳು ತಿನ್ಕೊಂಡು ಕುತ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೆಂಗೆ ಸಿಕ್ಕರಂಗೆ ಮಾತಾಡ್ತಾವ್ರೆ. ನಿನ್ಗೇನಿಲ್ಲ ದಾಡಿ ಕೆಲ್ಸಕ್ಕೆ ಹೋಗಕ್ಕೆ?
ಹೋಗ್ ಶೋಕಿ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಬಂದ್ಬಿಡ್ತಾನೆ. ನೀನು ಅವತಾರನೋ ಮುಚ್ಕೊಂಡು ಬಿಚ್ಚಾಕ್ ಹೋಗಲ್ಲ ಬೇವರ್ಸಿ. ನಿನಗೆ ಬೇಕಾ ಈ ಸುಟ್ಟು ಬುಟ್ಟೆ ಎಲ್ಲನೂ ತಿನ್ನ ಕೂಳಿಲ್ಲ. ಕಂಡರ್ಲ ಬಂದು ಕ್ಯಾಕಸ್ ಮಕ್ ಹೋಗಿತಾವ್ರೆ. ಅಂತದ್ರಾಗೆ ಇವನಿಗೆ ಲೋಪರ್ ನನ್ನ ಮಗಂಗೆ ಇಲ್ದಿರೋ ಆಟೋಗಳೆಲ್ಲನೂ ಬಂದ್ಬಿಡ್ತಾವೆ ಹೀಗೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಬೇವರ್ಸಿ ತಕ ಬಂದು. ಇವಾಗ ಏನಾಯ್ತು ಅಂತ ಕಣಮ್ಮ ಹಿಂಗೆಲ್ಲನೂ ಮಾತಾಡ್ತಿದ್ದೀಗ. ಇವಾಗ ಅಂಥದ್ದು ಏನಾಯ್ತು ನಿಂಗೆ ಎಲ್ಲನೂ ನನ್ನೇ ಮ್ಯಾಲೆ ಯಾಕೆ ರೇಗಾಡ್ತಿದ್ದೀಗ? ನಾನೇನು ಮಾಡಿದೆ ನಿನಗೆ? ಅಯ್ಯೋ ಸುಮ್ಕೆ ನೀನು ಹೆಂಗೆ ಸಿಕ್ರಂಗೆ ಮಾತಾಡಕ್ಕೆ ಬರ್ತೀಗಲ್ಲ ನೀನು. ಸುಮ್ಮನೆ ಯಾರ ಮೇಲೆ ಸಿಟ್ನೋ ಯಾರ ಮೇಲೋ ತೋರಿಸ್ತಾರೆ ನನಗೆ. ತೋರ್ಸೋದು ನೋಡು. ಏಯ್ ಮುಚ್ಕೊಂಡಿರು. ನೋಡ್ಲಾ ಹೆಂಗ ನಮ್ಮ ಅಣ್ಣ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಇವ್ರ ತಾಗೆಲ್ಲ ಅನ್ನಿಸ್ಕೊಳ್ಳೋಂಥದ್ದು ಏನ್ಲ ಐತೆ ನಮಗೆ? ದೊಡ್ಡಪತ್ ಬಂದಿರೋದು ನಮಗೆ ಏನ್ಲ ದೊಡ್ಡಪತ್ ಬಂದಿರೋದು ನಮಗೆ? ನೋಡು ಹೀಗೆ ಹೇಳ್ತಾ ಇದ್ದೀನಿ ಕಣ. ಹೆಂಗನ ಮಾಡಿ ನಾವಂತೂ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬ್ಯಾರೆ ಮನೆ ಯಾವ್ದನ್ನ ನೋಡು. ಚಿಕ್ಕ ಹುಡುಗಿ ಬೇವರ್ಸಿದಾಗೆಲ್ಲ ನಾವು ಬೈಸ್ಕೊಳ್ಳೋಂಥದ್ದು ಏನಾಗೈತೆ ನಮಗೆ? ನಿಮ್ಮ ಅಪ್ಪ ಎಲ್ಲವನೋ ಏನು ಕತೆಯೋ ಊರಾಗೆ ಬಿದ್ದವನಂತೆ. ಯಾವ್ದೋ ದೂರದಾಗ ಹೊಲ್ತಾಗ ಮನೆ ಮಾಡ್ಕೊಂಡು ಬಿದ್ದವನಂತೆ. ಹೆಂಗನ ಮಾಡೊಂಚೂರು ಕೈಯೋ ಕಾಲ ಹಿಡ್ದು ಅವ್ರ ಜೊತೆ ಸೇರ್ಕೋಬೇಕು. ಇಲ್ಲ ಅಂದ್ರೆ ನನಗೆ ಒಂಥರ ತಿರ್ಪೆಗತ್ತೀನಿ ನೀ ಬರೋದು ನಮಗೆ. ಅಮ್ಮ ನಿಧಿ ಮದುವೆನೂ ಸೆಟ್ ಆಗ್ಬಿಟ್ಟೈತೆ ಕಣಮ್ಮ. ನಿಧಿನೋ ಹುಡುಗ ಎಲ್ಲರ ಜೊತೆಗೆ ಓಡಾಡ್ಕೊಂಡು ಅವ್ರೆ ಕಣಮ್ಮ. ಏನು ಮಾಡಿದ್ರು ಏನು ಬಿಟ್ರು ನಿಧಿ ಇನ್ನು ಅಷ್ಟೇ ನಮ್ಮನ್ನು ಬಿಟ್ಬಿಟ್ಟಂಗೆ ನೀನಿಯ. ನನಗೆ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ಕಣಮ್ಮ. ಅವಳ ಮೇಲೆ ಚಾಲೆಂಜ್ಗೆ ಏನೋ ಪರವಾಗಿಲ್ಲ, ಒಂದು ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡಮ್ಮ ನನಗೆ. ಆಳೆ ಎಕಡೆ ತಕೊಂಡ ಆಕ ಬೇವರ್ಸಿ. ಇರಾಕ್ ಮನೆ ಇಲ್ಲ, ತಿನ್ನಕ್ ಕೂಳಿಲ್ಲ, ಈ ಬೇವರ್ಸಿಗೆ ಮದುವೆ ಬೇರೆ ಮಾಡ್ಬೇಕಂತೆ. ಬತ್ತವ್ ನೋಡಿ ಬಾಯಕ್ ಸಂಸ್ಕೃತ ನನಗೆ. ಓಹೋ ಏನ್ಲ ನಿಂಗೆ? ನಿನ್ ಮೂತಿಗಿಷ್ಟು ಬೆಂಕಿ ಹಾಕ. ಅವಳ ಸಮಂತ ತಿರ್ಗಾಡ್ಬಿಟ್ಟಲ್ಲ. ಏನ್ಲ ಬಂದು ನಿನ್ನ ಕೊಟ್ಲಲ್ಲ ಚಂಬ ನಿಂಗೆ. ನಿನಗೆ ಸಿಗೋ ಎಲ್ಲ ಅಂತವೇನೇನಿಯ. ಇವಾಗ ಇನ್ನೊಂದು ಹುಡುಗಿ ಹುಡುಕ್ಬೇಕಂತೆ. ನಿನ್ನಂತ ಮುಸುಡಿ ಮೂದೇವಿಗೆ ಯಾರು ಕೊಟ್ಟರು? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಂದು ಹೇಳಿದ್ ಕೇಳಲ್ಲ, ಮಾಡಲ್ಲ, ಎಂಥದನ್ನೂ ಇಲ್ಲ. ಮೊದ್ಲು ಮನೆ ಮಾಡಿ ನೋಡಿ ನೀನು. ಅಮ್ಮ 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 ಇಲ್ಲ. ಅಮ್ಮ ಎಲ್ಲನೂ ಕೆಲ್ಸದಾಗ ಹೋಗೈತೆ. ಇಲ್ಲ ಅಮ್ಮ. ಅಮ್ಮ ಬಂದ್ರೆ ನನ್ನ ಹೆಂಡತಿಗೆ ಗಂಡು ಮಗ ಆಗೈತೆ. ನೋಡ್ಕೊಳಕ್ಕೆ ಬಾಣಂತನಕ್ಕೆ ಯಾರನೂ ಇಲ್ಲ. ಬಂದ್ಬಿಟ್ಟು ನೋಡ್ಕೊಳಕ್ಕೆ ಒಂದು 4 ದಿನ ಬಂದಿರಕ್ಕೆ ಹೇಳು. ಬಂದು ಹಿಂಗೆ ಕೇಳ್ದು ಅಣ್ಣ ಕೇಳ್ದ ಅಂತ ಹೇಳು. ಹೇಳ್ತೀನಿ ತಗ. ಬರಕಿಲ್ಲ ಅಂತ ಹೇಳ್ತಿದ್ದ. ಅಮ್ಮನೂ ಹೋಗಕ್ಕಿಲ್ಲ ಅವ್ನ ಮನೆಗೆ ಅಂತ ಹೇಳ್ಬಿಟ್ಟು. ಇವಾಗ ಹೇಳಿದ್ರೆ ಅದೇನು ಬರ್ತದೋ ಬರೋಕ್ಕಿಲ್ವೋ ನನಗೂ ಗೊತ್ತಿಲ್ಲ. ಹೇಳ್ತೀನಿ ತಗ ಅಮ್ಮಂಗೆ ಬಂದ್ಮೇಲೆ. ಇಲ್ಲ ನೀನೇನಿಯಾ ಅದು ಯಾರ ಮನ್ಗೋ ಕೂಲಿಗೆ ಹೋಗೈತೆ, ಹೋಗ್ಬಿಟ್ಟು ನೀನೇನಿಯಾ ಕೇಳು. ಸರಿ ಆಯ್ತು ಬಿಡು. ಕೊಟ್ಟೇನ್ಲ ಎಲ್ಲ ನೆಟ್ಟಿಗಿದ್ದವರು ಇವಾಗ ಯಾರ ನಮ್ಮನ್ ಕ್ಯಾರೆ ಅಂತ ಮಾತಾಡ್ಸಕ್ಕಿಲ್ಲ. ಯಾಕೇಳು ನಾವು ಬೀದಿ ಬಿದ್ದಿದೀವಲ್ಲ. ನೋಡ್ ನಮ್ಮ ಅಣ್ಣ ಯಾಕವ ಇಲ್ಲಿದ್ಯಾ, ಜಗಳ ಆಯ್ತಾ, ಸಂಡಕ್ಕಿದ್ಯಾ, ತಿಂದ ಉಂಡ ಏನಾರ ಕೇಳ್ತಾರ? ಜೊತೆಗೆ ಬೆಳಿಬೇಕಾರೆ ಅಷ್ಟೇ ಏನಿಯ. ಎಲ್ಲದಕ್ಕೂ ದುಡ್ಡೇ ಕಣ ಮಗ ಮುಖ್ಯ. ದುಡ್ಡಿಲ್ಲ ಅಂದ್ರೆ ನಾಯಿ ಬಾಳ್ ನಮ್ದು. ನೋಡು ಹೆಂಗನ ಮಾಡಿ ಕೆಲಸ ಹುಡಿಕೊಂಡು ಯಾವ್ದನ ಮನೆ ಮಾಡು. ಇಲ್ಲ ನಿಮ್ಮ ಅಪ್ಪನ ಒಪ್ಸು, ಏನೋ ಒಂದು ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಹಿಂಗೇನಿಯ ಸಾಯ್ಬೇಕಾಯ್ತದ ಅಷ್ಟೇನೇನಿಯ ನಾನು ನೀನು. ಸರಿ ಕಣಮ್ಮ, ಏನಾರ ಒಂದು ಹುಡುಕ್ತೀನಿ ಇರು ಕೆಲಸ. ನನ್ನ ಫ್ರೆಂಡುಗಳನ್ನೆಲ್ಲ ಕೇಳ್ತೀನಿ, ಒಬ್ಬೊಬ್ಬರನ್ನೇ ಯಾರನ್ನ ಏನಾರ ಕೊಡ್ತೀನಿ ಅಂತ ಹೇಳಿದ್ರೆ ಕೆಲಸ ಹೋಗಿ ಸೇರ್ಕೊತೀನಿ ಬಿಡು. ನೀನು ಏನ್ತಾನೆ ಮಾಡೋಕ್ಕಾಯ್ತದ? ನಾನು ಹೆಂಗೋ ಒಂದು ಕೆಲಸ ಅಂತ ಸೇರ್ಕೊಂಡು ಸಂಸಾರ ಮಾಡ್ಕೊಬೇಕಲ್ಲ ನಾನು. ಆದ್ರೂ ನಿಧಿ ಮದುವೆ ದಿನನೇ ನಂದು ಮದುವೆ ಆಗಬೇಕು ಕಣಮ್ಮ. ಎಂತಳೋ ಒಬ್ಬಳನ್ನ ಒಳ್ಳೆ ಹುಡುಗಿನ ನೋಡಮ್ಮ. ಕಾಲಾಗಿರೋ ಕಳಚ್ಕೊಂಡು ಹೊಡೆದು ಬಿಡ್ತೀನಿ ಲೋಪರ್ ನನ್ನ ಮಗನೇ. ಹೋಗ್. ಏನ ನೀನು ಒಳ್ಳೇದಕ್ಕೆ ಅಂತ ಹೇಳಿದ್ನಮ್ಮ. ನೀನು ಯಾರ ಮುಂದೆನೂ ಸೋಲ್ಬಾರ್ದು ಅಂತ. ಒಯ್ತೀಯಾ ಇಲ್ಲ ಮೂಲೆಗಿರ ಪರ್ಕೆ ತಕೊಂಡ್ಲ ಹೇಳು. ತಿನ್ನಕ್ಕೆ ಏನೇನೋ ಅಂತಾರಲ್ಲ, ಹೊಟ್ಟೆಗಿಟ್ಟಿಲ್ಲ ಅಂದ್ರೆ ಜುಟ್ಟು ಮುಲ್ಗೆ ಹೋನಂತೆ. ಇಂಥವ್ರನ್ನೇ ನೋಡ್ಬಿಟ್ಟು ಬರದವ್ರು ಅನ್ನಿಸ್ತದೆ.